ಪುರಸಭಾ ಮುಖ್ಯಾಧಿಕಾರಿ ತೀರ್ಥ ಪ್ರಸಾದ್ ಅವರು ದಿಢೀರ್ ಬಿಸಿ ರೋಡಿನ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾಂಟೀನ್ನ ಒಳಗಡೆ ಸ್ವಚ್ಛತೆಯ ಬಗ್ಗೆ ಹಾಗೂ ಆಹಾರದ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಅಡುಗೆಯವರ ಜೊತೆ ಕೆಲ ಹೊತ್ತು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಡುಗೆ ಸಿಬ್ಬಂದಿ ಅವರು ಇಲ್ಲಿರುವ ಫ್ರಿಡ್ಜ್, ಚಪಾತಿ ಮಿಷಿನ್ ಹಾಗೂ ಇನ್ನಿತರ ಮಿಷಿನ್ಗಳು ಕೆಲಸ ಮಾಡದೆ ತಾಂತ್ರಿಕ ದೋಷಗಳಿಂದ ಚಾಲನೆ ನಿಲ್ಲಿಸಿರುತ್ತದೆ ಎಂದು ಹೇಳಿದ್ದಾರೆ. ಹಾಗಾಗಿ ಎಲ್ಲವನ್ನು ಅಡುಗೆ ಸಿಬ್ಬಂದಿಗಳಿಂದಲೇ ತಯಾರಿಸುವ ಬಗ್ಗೆ ತಿಳಿಸಿದ್ದಾರೆ. ಜೊತೆಗೆ ತಿಂಗಳಿಗೆ ಕೇವಲ 1 ಗ್ಯಾಸ್ ಸಿಲಿಂಡರ್ ಸಿಗುತ್ತಿರುವುದರಿಂದ ಸೌದೆ ಒಲೆಯನ್ನು ಬಳಸುವ ಬಗ್ಗೆ ತಿಳಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಬರುವ ಗ್ರಾಹಕರಿಗೆ ರುಚಿಯ ಜೊತೆ ಸ್ವಚ್ಛ ಆಹಾರವನ್ನು ನೀಡುವಂತೆ ಅವರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮಾಡಬೇಡಿ, ಒಲೆಯಲ್ಲಿ ಮಾಡಕ್ಕೆ ಹೋಗಬೇಡಿ. ನೀವು ತೆಗೆದುಬಿಡ್ರಪ್ಪ, ನಾಳೆ ತೆಗೆದುಬಿಟ್ಟು ತೊಳೆದ್ಬಿಡ್ರಿ, ಇದನ್ನೆಲ್ಲ ತೆಗೆದುಬಿಡಿ, ಇವತ್ತು ತೆಗೆದುಬಿಡಿ. ಯಾವುದೇ ಕಾರಣಕ್ಕೂ ಮಾಡಬೇಡಿ ಸರ್. ಅಲ್ಲಿ ಪುತ್ತೂರಲ್ಲೆಲ್ಲ ಉಂಟಲ್ಲ ಸರ್, ಅದ್ರ ಒಳಗೆ ಸೀಟ್ ಹಾಕಿ ಕೊಟ್ಟಿದ್ದಾರೆ, ಸುಮ್ಮನೆ ವ್ಯವಸ್ಥೆ ಮಾಡಿ ನಾನು ಮಾಡಿಕೊಡ್ತೀನಿ ಬೇಕಾದ್ರೆ ಸೀಟು ಹಿಂಭಾಗ ಇದೆಲ್ಲ ನೀರು ಹಾಕಿದ್ದು ಅದು ಇದು ಇಲ್ಲಿ ಮಾಡ್ತಾ ಇದ್ದಲ್ಲ ಸರ್, ನಾವು ಇಲ್ಲಿ ಅಡುಗೆ ಮಾಡ್ತಾ ಇದ್ದೇವೆ.